ಒಂದು ವೇಳೆ ಒಂದು ಕಾಲದಲ್ಲಿ ಒಂದು ದೂರದ ರಾಜ್ಯದಲ್ಲಿ ಅರವ್ಯೆಂಬ ಜಾಣ ಮತ್ತು ದಯಾಳು ರಾಜನೊಬ್ಬನಿದ್ದ. ಆತನು ತನ್ನ ರಾಜ್ಯವನ್ನು ನ್ಯಾಯಯುತವಾಗಿ ಮತ್ತು ಕರುಣೆಯಿಂದ ಆಡಿದನು. ಜನರು ಅವನನ್ನು ಬಹಳ ಪ್ರೀತಿಸುತ್ತಿದ್ದರು, ಏಕೆಂದರೆ ಅವನು ಸದಾ ಅವರ ಸಮಸ್ಯೆಗಳನ್ನು ಆಲಿಸಿ ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ನನ್ನ ಚಾನಲ್ ನೇಮನ್ನು ಚೇಂಜ್ ಮಾಡಿದ್ದೇನೆ. ಸೊ ಲರ್ನ್ ಸಮಥಿಂಗ್ ಅಂತೇಳಿ. ಸೊ ನಾನು ಕಂಟೆಂಟನ್ನು ಅಂದರೆ ಎಲ್ಲ ಥರದ ಕಂಟೆಂಟ್ಗಳನ್ನು ಹಾಕಬೇಕಂತ ಒಂದು ಉದ್ದೇಶ ಇಟ್ಕೊಂಡು ನಾನು ಲರ್ನ್ ಸಮಥಿಂಗ್ ಅಂತೇಳಿ ಚಾನಲ್ ನೇಮನ್ನು ಚೇಂಜ್ ಮಾಡಿದ್ದೇನೆ. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತುಂಬ ಜನ ಪರ್ಸ್ನಲ್ ಆಗಿ ಕೇಳಿರ್ಬೋದು. ಸೊ ಯೂಟ್ಯೂಬಲ್ಲಿ ಆ್ಯನಿಮೇಟೆಡ್ ವೀಡಿಯೋಸ್ಗಳನ್ನ ಯಾವ ಥರ ಮಾಡಬೇಕು, ಸೊ ಆ್ಯನಿಮೇಟೆಡ್ ವೀಡಿಯೋದಿಂದ ನಾವು ಯೂಟ್ಯೂಬಲ್ಲಿ ಅರ್ನ್ ಮಾಡ್ಬೋದು ಅಂತ ತುಂಬ ಜನ ಕೇಳಿರ್ಬೋದು. ಸೊ ಹಾಗಾಗಿ ನಾನು ಇವತ್ತು ಆ್ಯನಿಮೇಟೆಡ್ ವೀಡಿಯೋಗಳನ್ನ ಯಾವ ಥರ ಮಾಡಬೇಕು ಅಂತ ಈ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಆ್ಯನಿಮೇಟೆಡ್ ವೀಡಿಯೋ ಮಾಡೋದ್ರಿಂದ ಏನು ಬೆನಿಫಿಟ್ಸ್ ಅಂದರೆ, ಮೊದಲನೇದಾಗಿ ಚಾನಲ್ ಗ್ರೋ ಆಗುತ್ತೆ, ಫಾಸ್ಟ್ ಗ್ರೋ ಆಗುತ್ತೆ. ನೆಕ್ಸ್ಟ್ ಎರಡನೇದಾಗಿ ಮತ್ತು ವ್ಯೂಸ್ ಕೂಡ ಆಗುತ್ತೆ, ಸಬ್ಸ್ಕ್ರೈಬರ್ಸ್ ಕೂಡ ಜಾಸ್ತಿ ಆಗುತ್ತೆ. ಸೊ ಆ್ಯನಿಮೇಟೆಡ್ ವೀಡಿಯೋ ಮಾಡಬೇಕಂದ್ರೆ ನಮಗೆ ಆ್ಯನಿಮೇಟೆಡ್ ವೀಡಿಯೋದಲ್ಲಿ ಏನೆಲ್ಲ ಇರುತ್ತೆ, ಒಂದು ಸ್ಟೋರಿ ಇರುತ್ತೆ. ಯಾವುದೇ ಒಂದು ವೀಡಿಯೋ ಮಾಡಬೇಕು ಅಂದರೆ ಅದರಲ್ಲಿ ಕಂಟೆಂಟ್ ಅದು ಇದ್ದೇ ಇರುತ್ತೆ, ಯಾವುದೋ ಒಂದು ರಿಲೇಟೆಡ್ ಆಗಿ ಒಂದು ಸ್ಟೋರಿ. ಸೊ ಸ್ಟೋರಿ ಬೇಕಾಗುತ್ತೆ ನಮಗೆ. ಸೊ ನೆಕ್ಸ್ಟ್ ಸ್ಟೋರಿ ಸ್ಕ್ರಿಪ್ಟೆಡ್ ಸ್ಟೋರಿ ಬೆಲೆ ನಮಗೆ ವೀಡಿಯೋ ಮಾಡಬೇಕಂದ್ರೆ ಅಟ್ಲೀಸ್ಟ್ ಇಮೇಜಸ್ ಆದರೂ ಬೇಕಾಗುತ್ತೆ, ಆ್ಯನಿಮೇಟೆಡ್ಸ್. ಸೊ ಆ ಸ್ಟೋರಿಗೆ ರಿಲೇಟೆಡ್ ಆಗಿ ಇಮೇಜಸ್ ಬೇಕು. ನೆಕ್ಸ್ಟು ವಾಯ್ಸ್ ಬೇಕು. ಸೊ ನಮ್ಮದೇ ವಾಯ್ಸ್ಗಿಂತ ಎ ಐ ಯೂಸ್ ಮಾಡ್ಕೊಂಡು ವಾಯ್ಸನ್ನು ಕೊಡ್ಬೋದು. ಸೊ ಈ ಮೂರನ್ನು ಇಟ್ಕೊಂಡು ನಾವು ವೀಡಿಯೋನ ಕ್ರಿಯೇಟ್ ಮಾಡಬೇಕು. ಸೊ ನಾನು ಈಗ ಈ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಸ್ಟೋರಿ ಬೇಕು ಅಂದರೆ ನಮಗೆ ಈ ಬ್ರೌಸರಲ್ಲಿ ನೀವು ಸರ್ಚ್ ಮಾಡಿದರೆ ಕೂಡ ಸಿಂಪಲ್ ಆಗಿ ಸ್ಟೋರಿ ಸಿಗುತ್ತೆ. ಚಾಟ್ GPT ಯೂಸ್ ಮಾಡಿದರೆ ಸಾಕು ನಮಗೆ. ಸೊ ನೋಡಿ, ಚಾಟ್ GPT ನಿಮ್ಮ ಮೊಬೈಲಲ್ಲಿ ನನಗೆ ಬ್ರೌಸರ್ ಡೆಸ್ಕ್ಟಾಪಲ್ಲಿ ತೋರಿಸ್ತಾ ಇದ್ದೇನೆ. ಚಾಟ್ GPT ನೀವು ಪ್ಲೇಸ್ಟೋರಿಗೆ ಹೋಗಿ ಚಾಟ್ GPT ಅಂತ ಸರ್ಚ್ ಮಾಡಿದರೂ ಕೂಡ ನಿಮಗೆ ಆ್ಯಪ್ ಸಿಗುತ್ತೆ. ಜಸ್ಟ್ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಲಾಗಿನ್ ಆದರೂ ಓಪನ್ ಆಗುತ್ತೆ. ಇಲ್ಲ ನಾನು ಬ್ರೌಸರಲ್ಲೇ ಮಾಡ್ತೀನಿ ಅಂದರೂ ಓಪನ್ ಮಾಡ್ಬೋದು. ಸೊ ಚಾಟ್ GPT ಅಂತ ಸರ್ಚ್ ಮಾಡಿದರೆ ಸಾಕು ನಿಮಗೆ. ನಾನು ಲಾಗಿನ್ ಆಗಿದ್ದೇನೆ ಆಲ್ರೆಡಿ. ಸೊ ನೋಡಿ ನಾನು ಒಂದು ರಿಲೇಟೆಡ್ ಯಾವುದೋ ನನಗೆ ಜಸ್ಟ್ ಒಂದು ಸ್ಟೋರಿ ಬೇಕು. ಸ್ಮಾಲ್ ಅಲ್ಲಿ ಹೇಳಿದರೆ ಸಾಕು, ಕನ್ನಡದಲ್ಲಿ ಹಾಕ್ತಿದ್ರು ಕನ್ನಡದಲ್ಲಿ ಕೂಡ ಅದು ತಗೊಳುತ್ತೆ. ಸೊ ಒಂದು ಸಣ್ಣದಾಗಿ ನಾನೊಂದು ಮೆಸೇಜನ್ನು ಹಾಕಿದ್ದೇನೆ, ಒಂದು ಸ್ಟೋರಿನ ಕೊಡು ಅಂತೇಳಿ. ಸೊ ಬರೆದು ಹಾಕು ಅಂತ. ಸೊ ನಾನೀಗ ಒಂದು ಸ್ಟೋರಿನ ಟೈಪ್ ಮಾಡಿ ಹಾಕಿದ್ದೇನೆ. ಇಲ್ಲಿ ನೋಡಿ, ಒಂದು ಸ್ಟೋರಿನ ಎ ಕೈಂಡ್ ಕಿಂಗ್ ಆ್ಯಂಡ್ ಸ್ಪ್ಯಾರೋ. ಸೊ ಒಂದು ರಾಜ್ಯದವರು ದಯಾಳು ರಾಜನ ಬಗ್ಗೆ ಒಂದು ಕಥೆಯನ್ನು ಕೊಟ್ಟಿದ್ದಾರೆ. ಸೊ ನಾನೀಗ ಇದನ್ನು ಇಟ್ಕೊಂಡು ಈಗ ನನಗೆ ಸ್ಟೋರಿ ಸಿಕ್ಕಿದೆ. ಸೊ ಈ ಸ್ಟೋರಿನ ಇಟ್ಕೊಂಡು ನಾನು ಇಮೇಜಸನ್ನು ಕ್ರಿಯೇಟ್ ಮಾಡಬೇಕು. ಸೊ ಇದು ಇಂಗ್ಲೀಷಲ್ಲಿದೆ. ಸೊ ನಮಗೆ ಕನ್ನಡದಲ್ಲಿ ಬೇಕು ಅಂದರೆ ಕನ್ನಡದಲ್ಲಿ ಕೂಡ ನಾವಿಲ್ಲಿ ಸ್ಟೋರಿ ಇನ್ ಕನ್ನಡ ಅಂತ ಹಾಕಿದ್ರು ಕೂಡ ಕನ್ನಡದಲ್ಲಿ ಬರುತ್ತೆ. ಸೊ ನಾನು ನೆಕ್ಸ್ಟ್ ತೋರಿಸ್ತೇನೆ. ನನಗೆ ಈಗ ಸ್ಟೋರಿ ಸಿಕ್ಕಿದೆ. ನಾನೇನು ಹೇಳಿದೆ, 4 ಕಂಟೆಂಟ್ ಬೇಕು. ನಮಗೆ ಈಗ ಸ್ಟೋರಿ ಸಿಕ್ಕಿದೆ, ಒಂದು ಸಿಂಪಲ್ ಆಗಿ ಒಂದು ಸ್ಟೋರಿ ಸಿಕ್ಕಿದೆ. ಸೊ ನಾನೀಗ ಈ ಸ್ಟೋರಿನ ಇಟ್ಕೊಂಡು ನಾನು ಇಮೇಜಸನ್ನು ಕ್ರಿಯೇಟ್ ಮಾಡಬೇಕು. ಸೊ ನೋಡಿ, ಇಮೇಜಸ್ ಕ್ರಿಯೇಟ್ ಮಾಡಬೇಕಂದ್ರೆ ಇಲ್ಲಿ ಮೈಕ್ರೋಸಾಫ್ಟ್ ಡಿಸೈನರ್ ಅಂತಲೇ ಒಂದು ವೆಬ್ ಇದೆ. ಈ ವೆಬ್ಬನ್ನು ಸರ್ಚ್ ಮಾಡಿ. ಸೊ ನಾನು ಆಲ್ರೆಡಿ ಸರ್ಚ್ ಮಾಡಿ ಇದ್ದೇನೆ. ಬಟ್ ನಿಮಗೆ ನೆಕ್ಸ್ಟ್ ಇದೇ ಥರ ಒಂದು ಸರ್ಚ್ ಮಾಡಿದ ತಕ್ಷಣ ನಿಮಗೆ ಮೈಕ್ರೋಸಾಫ್ಟ್ ಡಿಸೈನರ್ ಅಂತ ಫಸ್ಟ್ ಏನು ಈ ಬ್ರೌಸರಿಗೆಲ್ಲ ಇದನ್ನು ಕ್ಲಿಕ್ ಮಾಡಿ. ಸೊ ನಾನೀಗ ಆಲ್ರೆಡಿ ಸರ್ಚ್ ಮಾಡಿದ್ದೇನೆ. ಸೊ ನಾನು ಈಗ ನೋಡಿ, ಟ್ರೈ ಇಮೇಜಸ್ ಆರ್ ಇನ್ವೆಂಟೇಷನ್. ಸೊ ನಾನೀಗ ಈ ಸ್ಟೋರಿನ ಎಲ್ಲನೂ ಹಾಕಿದರೆ ನಮಗೆ ಇಮೇಜಸ್ ಸಿಗಲ್ಲ. ಸೊ ನಾನೀಗ ಏನು ಮಾಡಬೇಕು, ಇದನ್ನು ಸ್ಟೆಪ್ ಬೈ ಸ್ಟೆಪ್ ಅಂದರೆ ಒಂದೊಂದು ಇದಕ್ಕೆ ನಾವು ಇಮೇಜಸ್ ಬೇಕಾಗುತ್ತೆ. ಸೊ ನಾನೀಗ ಏನು ಮಾಡ್ತೇನೆ, ಇದನ್ನು ಪಾರ್ಟ್ಸ್ ಆಗಿ ಕನ್ವರ್ಟ್ ಮಾಡ್ತೇನೆ. ಪಾರ್ಟ್ಸ್ ಅಂತ ಕೊಡು ಅಂದರೆ ಅದು ಕೊಡುತ್ತೆ. ನಾನು ಯಾವ ಥರ ಹಾಕ್ಬೇಕಂತ ತೋರಿಸ್ತೇನೆ ನೋಡಿ. ನಾನೀಗ ಇದನ್ನು ಪ್ಲೀಸ್ ರೈಟ್ ಎ 5 ಪ್ರಾಂಪ್ಟ್ಸ್ ಆನ್ ದಿ ಸ್ಟೋರಿ ಅಂತ ಹಾಕಿದ್ದೇನೆ. ಸೊ ನೋಡಿ, ನಾನೀಗ ಇದರಲ್ಲಿ ಆರೋ ಮಾರ್ಕ್ ಇದೆಯಲ್ಲ, ಇದ್ರ ಮೇಲೆ ಸೆಂಡ್ ಮಾಡಿದ್ರೆ ಸಾಕು, ನಮಗೆ ಪಾರ್ಟ್ಸ್ ಆಗಿ ಕೊಟ್ಬಿಡುತ್ತೆ. ಆ ಸ್ಟೋರಿ ಏನಿದೆಯಲ್ಲ ಆ ಸ್ಟೋರಿನ ನಮಗೆ ಒಂದೊಂದು ಪಾರ್ಟ್ಸ್ ಆಗಿ ಕೊಡುತ್ತೆ. ಅಂದರೆ ನಮಗೆ ಈಸಿಯಾಗಿ ನಾವು ಒಂದು ಇಮೇಜಸನ್ನು ಕ್ರಿಯೇಟ್ ಮಾಡ್ಬೋದು. ನೋಡಿ, ಈಗ ನಮಗೆ ಪಾರ್ಟ್ಸ್ ಆಗಿ ಕೊಟ್ಟಿದೆ. ಎಷ್ಟು ಪಾರ್ಟ್ಸ್ ಆಗಿ ಕೊಟ್ಟಿದೆ? 5 ಪಾರ್ಟ್ಸ್ ಕೇಳಿದ್ದೆ ನಾನು. ಸೊ 5 ಪಾರ್ಟ್ಸಲ್ಲಿ 5 ಪಾರ್ಟ್ಸ್ ಕೊಟ್ಟಿದೆ. ಸೊ ನಾನೀಗ ಏನು ಮಾಡಬೇಕು, ಈ ಪಾರ್ಟ್ಸನ್ನು ಇಟ್ಕೊಂಡು ಸೊ ಫಸ್ಟ್ ಏನಿದೆ ಅದನ್ನು ಜಸ್ಟ್ ಕಾಪಿ ಮಾಡಿಕೊಂಡು ಕ್ರಿಯೇಟ್ ಆ್ಯನ್ ಇಮೇಜ್ ಎ ಕಿಂಗ್ ಜೆಂಟ್ಲಿ ಹೋಲ್ಡಿಂಗ್ ಎ ಸ್ಮಾಲ್ ಇಂಜರ್ಡ್ ಸ್ಪ್ಯಾರೋ ಇನ್ ಅ ಬ್ಯೂಟಿಫುಲ್ ರಾಯಲ್ ಗಾರ್ಡನ್. ಸೊ ಇದನ್ನು ಕಾಪಿ ಮಾಡಿಕೊಂಡು ಜಸ್ಟ್ ಇಲ್ಲಿ
ಪೇಸ್ಟ್ ಮಾಡಬೇಕು. ಸೊ ನಾವು ಪೇಸ್ಟ್ ಮಾಡಿ ಇಮೇಜಸ್ಗೆ ಕ್ಲಿಕ್ ಮಾಡಿದ್ರೆ ಸಾಕು, ನಮಗೆ ಇಮೇಜಸ್ ಪ್ರೊವೈಡ್ ಆಗುತ್ತೆ. ಸೊ ನೋಡಿ, ನಾನೀಗ ಸರ್ಚಿಗೆ ಕೊಟ್ಟಿದ್ದೇನೆ, ಲೋಡ್ ಆಗ್ತಾ ಇದೆ ನೋಡಿ. ಸಾರಿ, ಸೊ ಮೈಕ್ರೋಸಾಫ್ಟ್ ಏನು ಡಿಸೈನರ್ ಏನಿದೆ, ಸೊ ಅದು ವರ್ಕ್ ಆಗ್ತಾ ಇಲ್ಲ. ಸೊ ಡಿಸ್ಪ್ಲೇ ಯುವರ್ ಇಮೇಜ್ ಅಂತ ಕ್ಲಿಕ್ ಮಾಡಿದಾಗ ನಾವು ಅಲ್ಲಿ ಟೆಕ್ಸ್ಟನ್ನು ಟೈಪ್ ಮಾಡಿ ಪೇಸ್ಟ್ ಮಾಡಿದರೆ ಸಾಕು. ನಮಗೆ ಸೈಜ್ ಯಾವ ಸೈಜ್ ಬೇಕೋ ಆ ಸೈಜನ್ನು ಸೆಲೆಕ್ಟ್ ಮಾಡಿ ಕ್ರಿಯೇಟ್ ಕೊಟ್ಟರೆ ನಮಗೆ ಫೋಟೋ ಜನ್ರೇಟ್ ಆಗ್ತಿತ್ತು. ಅಂದರೆ ನಾವು ಕೊಟ್ಟಂಥ ಸ್ಟೋರ್ಗೆ ರಿಲೇಟೆಡ್ ಆಗಿ ಜನ್ರೇಟ್ ಆಗ್ತಾಯಿತ್ತು. ಸೊ ಬಟ್ ಈಗ ಏನಾಗ್ತಿದೆ, ಇಲ್ಲಿ ಯಾಕೋ ವರ್ಕ್ ಆಗ್ತಾ ಇಲ್ಲ. ಸೊ ಅದಕ್ಕೆ ಏನಿಲ್ಲ, ಏನು ಭಯಪಡುವಂಥದ್ದು ಏನಿಲ್ಲ. ನಮಗೆ ಇನ್ನೂ ಒಂದು ಬ್ರೌಸರ್ ಇದೆ. ಸೊ ಆ ಬ್ರೌಸರ್ ಹೆಸರು ಬಂದು ಪಿಕ್ ಲುಮಿನಾ ಅಂತ ಹೇಳಿ ಸರ್ಚ್ ಮಾಡೋದು. ಸೊ ನಾನು ಆಲ್ರೆಡಿ ಲಾಗಿನ್ ಆಗಿದ್ದಾನೆ, ಬಟ್ ನಿಮಗೆ ಗೊತ್ತಾಗಲಿ ಅಂತ ಟೈಪ್ ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ. ಪಿಕ್ ಲುಮಿನಾ ಅಂತ ಹೇಳಿ ಸರ್ಚ್ ಮಾಡಿದರೆ ಸಾಕು, ನಿಮಗೆ ಗೂಗಲಲ್ಲಿ ಫಸ್ಟ್ ಬ್ರೌಸರೇ ನೀವು ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ನೋಡಿ, ಲೋಡ್ ಆಗ್ತಾ ಇದೆ. ಸೊ ನಾನು ಆಲ್ರೆಡಿ ನೀವು ನೋಡ್ತಾ ಇರ್ಬೋದು ಸ್ಕ್ರೀನಲ್ಲಿ. ಸೊ ನಾನು ಆಲ್ರೆಡಿ ಒಂದು ಜನ್ರೇಟ್ ಮಾಡಿದ್ದೇನೆ. ಅದಕ್ಕೆ ಲಿಮಿಟೆಡ್ ಇರುತ್ತೆ. ಸೊ ಒಂದು ದಿನಕ್ಕೆ ಇಷ್ಟೇ ಮಾಡಬೇಕಿಲ್ಲ ಅಂದರೆ ಪೇಯ್ಡ್ ವರ್ಷನ್ ಇರುತ್ತೆ. ಅಂದರೆ ಮಂತ್ಲಿ ಅಥವಾ ವೀಕ್ಲಿ ಇಷ್ಟು ಅಮೌಂಟ್ ಕಟ್ಟಿ ನಾವು ಈ ಆ್ಯಪನ್ನು ಅಥವಾ ಈ ಬ್ರೌಸರನ್ನು, ಈ ವೆಬ್ಬನ್ನು ಯೂಸ್ ಮಾಡುವಾಗಿರುತ್ತೆ. ಸೊ ನಾವು ಫ್ರೀಯಾಗಿ ಮಾಡಬೇಕು. ಸೊ ಎಲ್ಲನೂ ದುಡ್ಡು ಕೊಡ್ದೇ ಮಾಡಬೇಕಂದ್ರೆ ನಾವೇನು ಮಾಡಬೇಕಾಗುತ್ತೆ, ಅದಕ್ಕೆ ಅಂತ ಒಂದಿಷ್ಟು ನಾವು ವ್ಯವಸ್ಥೆ ಮಾಡ್ಕೋಬೇಕಾಗತ್ತೆ. ಅಂದರೆ ಒಂದು ಜಿಮೇಲನ್ನು ಕ್ರಿಯೇಟ್ ಮಾಡಿ, ಒಂದು ಜಿಮೇಲ್ ಎಷ್ಟು ದಿನ ಬರುತ್ತೆ ಅದನ್ನು ಕ್ರಿಯೇಟ್ ಮಾಡ್ಕೊಳಕ್ಕಾಗುತ್ತೆ. ನೆಕ್ಸ್ಟ್ ಆ ಜಿಮೇಲ್ ಮುಗಿತಾ ಮತ್ತೆ ಬೇರೆ ಸೊ ನೋಡಿ, ಇಲ್ಲಿ ಪಿಕ್ ಲುಮಿನಾ ಫ್ರೀ ಇಮೇಜ್ ಅಂತದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ನೆಕ್ಸ್ಟ್ ಬರೋದು ಈ ಒಂದು ಕಂಟೆಂಟ್. ಸೊ ನೀವೇನಾದರೂ ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ದರೆ ನೀವು ಲಾಗಿನ್ ಆಗಬೇಕಾಗುತ್ತೆ. ಸೊ ನೆಕ್ಸ್ಟು ಲಾಗಿನ್ ಆದ ನಂತರ ಸೊ ಲಾಗಿನ್ ಏನಿಲ್ಲ, ಜಸ್ಟ್ ನಿಮ್ಮಲ್ಲಿರುವಂಥ ಒಂದು ಇಮೇಲನ್ನು ಹಾಕಿ ನೀವು ಲಾಗಿನ್ ಆಗಬೇಕಾಗತ್ತೆ. ಸೊ ನಾನು ಆಲ್ರೆಡಿ ಲಾಗಿನ್ ಆಗಿದ್ದೇನೆ. ಲಾಗಿನ್ ಆಗೋದು ಸಿಂಪಲ್ ಇದೆ. ಜಸ್ಟ್ ನೀವೇನಾದರೂ ಹೇಗೆ ಇನ್ಸ್ಟಾ ಪೇನೆಲ್ಲ ಗೀಗೆಲ್ಲ ಲಾಗಿನ್ ಆಗ್ತೀರಿ, ಸೇಮ್ ಆ್ಯಸ್ ಇಟ್ ಈಸ್ ಇಮೇಲನ್ನು ಹಾಕಿ ಸೊ ಲಾಗಿನ್ ಆಗಬೇಕು. ಸೊ ನೋಡಿ, ನಾನು ಈಗ ನಂದೇನು ಸ್ಕ್ರಿಪ್ಟೆಡ್ ನಂದೇನು ಸ್ಟೋರಿ ಇತ್ತಲ್ಲ, ಸೊ ಆ ಸ್ಟೋರಿಲಿ ನಾನು ಒನ್ಸ್ ಅಪಾನ್ ಎ ಟೈಮ್ ಏನಿದೆಯಲ್ಲ, ಸೊ ನಾನೀಗ ಇದನ್ನು ಪ್ಯಾರಾಗ್ರಾಫ್ ಥರ ಮಾಡ್ಕೊಂಡಿದ್ದೇನೆ. ಸ್ವಲ್ಪ ಎಲ್ಲನೂ ಒಟ್ಟಿಗೆ ಹಾಕಿದರೆ ನಮಗೆ ಒಂದೇ ಇಮೇಜ್ ಬರುತ್ತೆ. ಸೊ ನಮಗೆ ಸ್ಟೋರಿ ರಿಲೇಟೆಡ್ ಆಗಿ ನಮಗೆ ಇಮೇಜಸ್ ಬೇಕಾಗುತ್ತೆ. ಸೊ ನೋಡಿ, ನಾನೀಗ ಮೇಲಿಂದ ಒಂದು ಇಮೇಜ್ ಕ್ರಿಯೇಟ್ ಮಾಡಿದ್ದೇನೆ, ಅದು ಕೂಡ ಡೌನ್ಲೋಡ್ ಕೂಡ ಮಾಡಿದ್ದೇನೆ. ಸೊ ಆಲ್ರೆಡಿ ಇಲ್ಲಿ ಕಾಣಿಸ್ತಾ ಇರ್ಬೋದು ಡೌನ್ಲೋಡ್ ಆಗಿದೆ. ಸೊ ನಮಗೆ ಮತ್ತೆ ಇಮೇಜಸ್ ಬೇಕಂದರೆ ನಾವೇನು ಮಾಡಬೇಕು, ಈ ಒಂದು ಏನಿದೆಯಲ್ಲ ಇಲ್ಲಿ ಈ ಡಿಸ್ಕ್ರಿಪ್ಷನ್ ಏನಿದೆಯಲ್ಲ ಇಲ್ಲಿ ಕಾಪಿ ಪೇಸ್ಟನ್ನು ಮಾಡಿಕೊಂಡು ನಮಗೆ ಯಾವ ಮಾಡಲ್ ರಿಯಲಿಸ್ಟಿಕ್ ಬೇಕಾ, ಯಾವ ಥರ ಬೇಕು ನಮಗೆ ಮಾಡಲನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ನನಗೆ ಈಗ ರಿಯಲಿಸ್ಟಿಕ್ ಆಗಿದ್ದರೆ ಚೆನ್ನಾಗಿರುತ್ತೆ ಅಂತ, ಸೊ ನಾನು ಅದನ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ. ನಮಗೆ ಯಾವ ಸೈಜಲ್ಲಿ ಬೇಕು, ಒಂದು ವೇಳೆ ನೀವೇ ಅದು ಸ್ಟೋರಿ ಮಾಡ್ತಾ ಇದ್ದೀರಾ ಅಂದರೆ ಈ ಟೈಪಲ್ಲಿ ತೊಗೋಬೇಕಾಗುತ್ತೆ. ನಾನೀಗ ಯೂಟ್ಯೂಬ್ ಕಂಟೆಂಟ್ ಮಾಡ್ತಾ ಇದ್ದೀನಿ. ಸೊ ನನಗೆ ಯೂಟ್ಯೂಬಲ್ಲಿ ಯೂಟ್ಯೂಬ್ ಸೈಜನ್ನು ತೊಗೊಂಡಿದ್ದೇನೆ. ಸೊ ತೊಗೊಂಡಾದ ನಂತರ ಇಲ್ಲಿ ಕ್ರಿಯೇಟ್ ಅಂತ ಒಂದು ಫೈನಲ್ ಆಪ್ಷನ್ ಇದೆ, ಈ ಒಂದು ಆಪ್ಷನ್ನಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಸೊ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಮಗೆ ಇಲ್ಲಿ ಕೆಳಗಡೆ ಲೋಡ್ ಆಗ್ತಾ ಇದೆ. ಸೊ ನಮಗೆ ಆ ಒಂದು ನಾನೇನು ಕೊಟ್ಟಿದ್ದೇನೆ ಕಂಟೆಂಟ್, ಆ ಕಂಟೆಂಟಿಗೆ ತಕ್ಕ ಹಾಗೆ ಒಂದು ಇಮೇಜಸ್ ಕ್ರಿಯೇಟ್ ಆಗುತ್ತೆ. ಸೊ ಆ ಇಮೇಜಸನ್ನು ನಾನು ಎಲ್ಲನೂ ಆ ಸ್ಟೋರಿ ಎಲ್ಲನೂ ನಾನು ತೋರಿಸೋದಿಲ್ಲ, ಯಾಕಂದರೆ ನಾನು ಹಾಗೆ ತೋರಿಸ್ತಾ ಹೋದರೆ ನಮಗೆ ಏನಾಗುತ್ತೆ, ನನಗೆ ಸ್ಕ್ರಿಪ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನೋಡಿ, ಅದು ಒಂದು ಟ್ರಯಲ್ ಅಂತ ಇರುತ್ತೆ. ಸೊ ನೋಡಿ, $0 ಫಾರ್ 3 day ಟ್ರಯಲ್. ಸೊ ನಾನು ಕೊಟ್ಟಂಥ ಕಂಟೆಂಟ್ ನಾನು ಏನೆಲ್ಲಿ ಹಾಕಿದೆ ಅದಕ್ಕೆ ರಿಲೇಟೆಡ್ ಆಗಿ ಒಂದಿಷ್ಟು ನಾನು ಏನು ರಾಜ ಇದ್ದರೆ ಅದಕ್ಕೆ ರಿಲೇಟೆಡ್ ಆಗಿ ನನಗೆ ಈ ಪಿಕ್ಚರ್ಸ್ ಬಂದಿದೆ. ಸೊ ನಾವು ಇದನ್ನು ಮೋಷನ್ ಆಗಿ ಅಂದರೆ ವಿಡಿಯೋ ಆ್ಯನಿಮೇಷನ್ ಅಂದರೆ ಮೋಷನ್ ಅಂದರೆ ಒಂದು ವಿಡಿಯೋ ಥರ ಮಾಡಬೇಕು. ಸೊ ನಾನೀಗ ಇಮೇಜನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೇನೆ. ಸೊ ನೆಕ್ಸ್ಟ್ ನಮಗೆ ಇಮೇಜ್ ಆಯಿತು. ಸೊ ನೆಕ್ಸ್ಟ್ ಅಂದರೆ ಎಲ್ಲನೂ ಮಾಡಲ್ಲ, ನೀವು ಮಾಡ್ತಾ ಹೋಗಿ ನೆಕ್ಸ್ಟಲ್ಲಿ. ಸೊ ಇಮೇಜ್ ಆಯಿತು. ನೆಕ್ಸ್ಟ್ ಏನು ಬೇಕು, ನಮಗೆ ವಾಯ್ಸ್ ಬೇಕು. ಸೊ ಇದಕ್ಕೆ ರಿಲೇಟೆಡ್ ಆಗಿ ವಾಯ್ಸ್ ಬೇಕು ಅಲ್ವಾ. ಸೊ ನನಗೆ ವಾಯ್ಸ್ ಬೇಕಂದರೆ ಅದಕ್ಕೆ ಏನು ಮಾಡಬೇಕು ಅಂತ ಹೇಳ್ತೇನೆ. ಅದಕ್ಕೂ ಕೂಡ ಬ್ರೌಸರಿಗೆ ಒಂದು ಬ್ರೌಸರನ್ನು ನಾವು ತೋರಿಸ್ತೇನೆ ನಾನು ಹೇಗೆ ಮಾಡಬೇಕಂತೇಳಿ. ಸೊ ಅದಕ್ಕಿಂತ ಮುಂಚೆ ನಾವೇನು ಮಾಡಬೇಕು, ಈ ಇಮೇಜನ್ನು ವೀಡಿಯೋ ಆಗಿ ಕನ್ವರ್ಟ್ ಮಾಡಬೇಕಂದ್ರೆ ವಿಡಿಯೋ ಅಂದರೆ ಮೋಷನ್ ಅಂದರೆ ಮೂವ್ ಆಗ್ತಾ ಇರಬೇಕು, ಆ ಥರ ಒಂದು ವಿಡಿಯೋನ ಕ್ರಿಯೇಟ್ ಮಾಡಬೇಕು. ಅದಕ್ಕೂ ಕೂಡ ಒಂದು ಬ್ರೌಸರ್ ಇದೆ. ನಾನೇನೀಗ ಹಾಕಿದ್ದನ್ನು ಈ ಒಂದು ಬ್ರೌಸರನ್ನು ಸರ್ಚ್ ಮಾಡಿ. ಸೊ ಸರ್ಚ್ ಮಾಡಿದ ನಂತರ ಫಸ್ಟ್ ಒಂದು ಏನಿದೆಯಲ್ಲ ಜನರೇಟ್ AI ವಿಡಿಯೋಸ್ ಪಾಸ್ಟ್ ಇಮೇಜ್ ಟು ವಿಡಿಯೋ ಅಂದಿದ್ದೀರ. ಸೊ ಈ ಒಂದು ಬ್ರೌಸರನ್ನು ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಎಲ್ಲದಕ್ಕೂ ಲಾಗಿನ್ ಕೇಳುತ್ತೆ, ಸೈನಪ್ಪು. ಸೊ ಸೈನಪ್ ಅಂದ ತಕ್ಷಣ ಏನು ವರಿ ಆಗುವಂಥ ಏನಿಲ್ಲ, ನಿಮ್ಮಲ್ಲಿರುವಂಥ ಒಂದು ಜಸ್ಟ್ ಸೈನ್ ಇನ್ ಏನಿದೆಯಲ್ಲ ಈ ಒಂದು ನಿಮ್ಮ ಇಮೇಲ್ ಐ ಡಿ ಮೇಲೆ ಬೇಕಾದ್ರೂ ಇದಾಗ್ಬೋದು. ಸೊ ನೋಡಿ, ಇಲ್ಲಿ ಟೈಪ್ ಯುವರ್ ಐಡಿಯಾ ಕ್ಲಿಕ್ ಟು ಕ್ರಿಯೇಟ್ ಟು ಗೆಟ್ ಅ ವಿಡಿಯೋ. ಸೊ ಒಂದು ವೇಳೆ ನೀವು ಇಲ್ಲಿ ಆ ಇಮೇಜನ್ನು ಕೊಟ್ಟರೆ ನಿಮಗೆ ಆ ಒಂದು ವಿಡಿಯೋ ಕ್ರಿಯೇಟ್ ಆಗುತ್ತೆ. ಸೊ ಅದು ಹೇಗೆ ಅಂತ ನಾನು
ತೋರಿಸ್ತೆ. ನನಗೆ ಡೌನ್ಲೋಡ್ ಮಾಡಿರುವಂಥ ವೀಡಿಯೋಗಳ ಇಮೇಜಸ್ಗಳನ್ನ ನಾನು ಅಪ್ಲೋಡ್ ಮಾಡ್ತೇನೆ. ಸೊ ನೋಡಿ, ನಾನು ಇಮೇಜ್ ಅಪ್ಲೋಡ್ ಮಾಡಿ ನೆಕ್ಸ್ಟ್ ಕೊಟ್ಟಾಗ ಇಲ್ಲಿ ಕಂಟಿನ್ಯೂ ವಿತ್ ಗೂಗಲ್ ಅಂದರೆ ಫಸ್ಟ್ ಸೈನ್ ಇನ್ ಕೇಳುತ್ತೆ. ಸೈನ್ ಇನ್ ಏನಿಲ್ಲ, ನಮ್ಮದು ರಿಜಿಸ್ಟರ್ ಯಾವುದಾದ್ರು ಒಂದು ಇಮೇಲನ್ನು ಟಿಕ್ ಮಾಡ್ಕೊಳ್ಳಿ. ನಿಮ್ಮಂದ್ರೆ ನಾನೀಗ ಇಮೇಜಸನ್ನು ಅಪ್ಲೋಡ್ ಮಾಡಿದ್ದೇನೆ. ಸೊ ನೋಡಿ, ಅದು ಅಪ್ಲೋಡ್ ಆಗ್ತಾ ಇದೆ. ಸೊ ಅದು ಅಪ್ಲೋಡ್ ಆದ ನಂತರ ನಮಗೆ ಏನು ಕೊಡುತ್ತೆ, ಒಂದು ಸೊ ನೋಡಿ, ನನಗೆ ಇಮೇಜನ್ನು ಅಪ್ಲೋಡ್ ಮಾಡಿದ್ದೇನೆ. ಸ್ವಲ್ಪ ಅದು ಟೈಮ್ ತಗೊಳ್ತಾ ಇದೆ. ಅಂದರೆ ಸೊ ಅದು ಕೂಡ ಪ್ರೊಸೆಸ್ ಆಗಬೇಕಲ್ಲ. ಕೆಲವೊಂದು ಟೈಮ್ ಏನಾಗುತ್ತೆ ಅಂದರೆ ಜಾಸ್ತಿ ಹೊತ್ತು ಟೈಮ್ ತಗೊಳುತ್ತೆ. ಯಾಕಂದರೆ ನಾವು ಫ್ರೀ ಟ್ರಯಲನ್ನು ಯೂಸ್ ಮಾಡ್ತಾ ಇರ್ತೇವೆ. ಸೊ ನಾವು ಈಗ ಫ್ರೀ ಟ್ರಯಲನ್ನು ಯೂಸ್ ಮಾಡುವಾಗ ಏನಾಗುತ್ತೆ, ನಮಗೆ ಅಂದರೆ ನಾವು ಸಬ್ಸ್ಕ್ರೈಬ್ ಆಗಲಿ ಅನ್ನೋ ಒಂದು ಉದ್ದೇಶ ಇತ್ತು, ಗೊತ್ತಿಲ್ಲ. ಬಟ್ ನಮಗೆ ಅದು ಬೇಗ ಕಂಟೆಂಟ್ ಕ್ರಿಯೇಟ್ ಆಗಲ್ಲ. ಸೊ ಆಗ ನಾವು ಸಬ್ಸ್ಕ್ರೈಬ್ ಆಗಬೇಕಾಗುತ್ತೆ. ಇಲ್ಲಾಂದರೆ ಕೆಲವೊಂದು ಟೈಮ್ ನಾವೇನು ಮಾಡಬೇಕಾಗುತ್ತೆ, ಫ್ರೀ ಟ್ರಯಲ್ನ ಚೆಕ್ ಮಾಡಬೇಕಾಗುತ್ತೆ. ನಾನು ಅದನ್ನು ಸ್ವಲ್ಪ ಪಾಸ್ ಮಾಡಿದ್ದೇನೆ. ಸೊ ಪಾಸ್ ಮಾಡಿ ನಾನು ಕೊಟ್ಟಿದ್ದೇನೆ. ನೋಡಿ, ಈಗ ನೋಡಿ ಏನು ಬಂದಿದೆ ಸರ್ಚ್ ಆದಮೇಲೆ. ಸೊ ನಾನ್ ಮೆಂಬರ್ 40 ಮಿನಿಟ್ಸ್ ವೆಯ್ಟ್. ಸೊ ಅಂದರೆ ನಾವೊಂದು ನಾನ್ ಮೆಂಬರ್ ಅಂದರೆ ಮೆಂಬರ್ ಯಾರು ಅಂದರೆ ಇದಕ್ಕೆ ಒಂದು ಪೇಯ್ಡ್ ಪೋರ್ಷನ್, ಅಂದರೆ ನಾವು ದುಡ್ಡು ಕೊಟ್ಟು ಸಬ್ಸ್ಕ್ರೈಬ್ ಆದಾಗ ನಾವು ಮೆಂಬರ್ ಆಗಿ ಕನ್ವರ್ಟ್ ಆಗ್ತೇವೆ. ಆಗ ನಮಗೆ ಅದು ಜನರೇಟ್ ಏನಾಗುತ್ತೆ, ಸಬ್ಸ್ಕ್ರೈಬ್ ಟು ಜನರೇಟ್ ರಿಸ್ಯೂಮ್ ಇನ್ 5 ಮಿನಿಟ್ಸ್ ಅಂದರೆ 5 ನಿಮಿಷದಲ್ಲಿ ನಮಗೆ ಜನರೇಟ್ ಆಗುತ್ತೆ. ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ, ಇಲ್ಲಿ ಫ್ರೀಯಲ್ಲಿದ್ದೇವೆ ನಾವು ಈ ಪ್ರೆಸೆಂಟ್ ಕರೆಂಟ್ ಅಂದರೆ. ಸ್ಟ್ಯಾಂಡರ್ಡ್ ಅಂದರೆ ಸೊ 95.99 ಪರ್ ಇಯರ್ ಅಂದರೆ $. ಸೊ ಅಷ್ಟು $. ಕೊಟ್ಟು ಸಬ್ಸ್ಕ್ರೈಬ್ ಆದರೆ ನಮಗೆ 1 ಇಯರ್ವರೆಗೂ ಇದು ಆಫರ್ ಇರುತ್ತೆ ನಮಗೆ. ನೆಕ್ಸ್ಟ್ ನೋಡಿ, ಅಲ್ಲೆಲ್ಲ ಇದೆ 335 ಪ್ರೋ ವರ್ಷನ್ ಬೇಕು, ಅನ್ಲಿಮಿಟೆಡ್ ಬೇಕು ಅಂದರೆ ಎಷ್ಟೆಷ್ಟು $ಗೆ ಅಂತ ಇದೆ. ಸೊ ನಮಗೆ ಈಗ ಯಾವುದೇ ಬೇಕಾಗಿಲ್ಲ. ಸೊ ನಾನೀಗ ಫ್ರೀ ಟ್ರಯಲನ್ನು ಯೂಸ್ ಮಾಡ್ತೇನೆ. ಸೊ ಹಾಗಾಗಿ ನನಗೆ ಫ್ರೀ ಯೂಸನ್ನು ನಾನು ಒಂದು 43 ಮಿನಿಟ್ಸನ್ನು ವೆಯ್ಟ್ ಮಾಡ್ಬೋದು. ಸೊ ನಾನು ಅದಕ್ಕೆ ಏನು ಮಾಡ್ತಾ ಇದ್ದೇನೆ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಈ ಒಂದು ವೀಡಿಯೋದ ಬಗ್ಗೆ, ನೆಕ್ಸ್ಟ್ ಆ ವೀಡಿಯೋ ಜನರೇಟ್ ಆದಮೇಲೆ ಆ ವೀಡಿಯೋನ ಇಟ್ಕೊಂಡು ಮತ್ತು ವಾಯ್ಸನ್ನು ಕೊಟ್ಟು, ಸೊ ಒಂದು ಸ್ಟೋರಿಗೆ ವಾಯ್ಸನ್ನು ಅದಕ್ಕೂ ಕೂಡ ಬ್ರೌಸರ್ ಇದೆ, ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಆ್ಯನಿಮೇಟ್ ಮಾಡಬೇಕಂತ ನಾನು ಹೇಳಿದ್ದೆ. ಸೊ ನಾನೀಗ ಇಮೇಜನ್ನು ಅಪ್ಲೋಡ್ ಮಾಡ್ತೇನೆ. ನನಗೆ ಆ್ಯನಿಮೇಟೆಡ್ ಆಗಿದೆ. ಸೊ ಈ ಒಂದು ಆ್ಯನಿಮೇಟೆಡನ್ನು ನೋಡಿ, ಸೊ ನನಗೆ ಇಮೇಜನ್ನು ಅಪ್ಲೋಡ್ ಮಾಡಿದರೆ ಸಾಕು, ನಮಗೆ ಈ ಥರ ಮೋಷನ್ ಆಗುವಂಥ ಒಂದು ಮೂವ್ಮೆಂಟ್ ಆಗುವಂಥ ಒಂದು ವಿಡಿಯೋನ ನಮಗೆ ಸಿಕ್ಕಿದೆ. ಸೊ ನಾನೀಗ ಇದನ್ನು ಡೌನ್ಲೋಡ್ ಕೊಡಬೇಕು. ಸೊ ವಿತ್ ವಾಟರ್ ಮಾರ್ಕ್ ಅಥವಾ ವಿತೌಟ್ ವಾಟರ್ ಮಾರ್ಕ್ ಅಂತ ಇದೆ. ಸೊ ವಿತೌಟ್ ವಾಟರ್ ಮಾರ್ಕ್ನ ಕ್ಲಿಕ್ ಮಾಡ್ಕೋಬೋದು ನೀವು. ಸೊ ನಾನೀಗ ಈ ಒಂದು ವಿಡಿಯೋನ ಡೌನ್ಲೋಡ್ ಆಯಿತು. ಸೊ ನನಗೆ ಈಗ ಏನೆಲ್ಲ ಹೇಳಿದೆ, ನಾನು ಒಂದು ಆ್ಯನಿಮೇಟೆಡ್ ವಿಡಿಯೋ ಮಾಡಬೇಕಂದ್ರೆ ಸ್ಟೋರಿ ಸಿಕ್ಕಾಯಿತು, ನೆಕ್ಸ್ಟ್ ಇಮೇಜಸ್ ಸಿಕ್ಕಾಯಿತು, ಇಮೇಜಿಂದ ವಿಡಿಯೋ ಕನ್ವರ್ಟ್ ಮಾಡಿ ಆಯಿತು, ವಾಯ್ಸ್ ಬೇಕು. ಸೊ ಈ ಒಂದು ವಾಯ್ಸನ್ನು ನಾವು ಯಾವ ಥರ ಮಾಡಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ನನಗೆ ವಾಯ್ಸ್ ಬೇಕಂದರೆ ಆ ಒಂದು ಕಂಟೆಂಟ್ ನನಗೆ ಪೂರಾನು ನಾನೀಗ ಅದನ್ನು ಕನ್ನಡದಲ್ಲಿ, ನಾವು ಕನ್ನಡ ಲ್ಯಾಂಗ್ವೇಜಲ್ಲಿ ಮಾಡಬೇಕಲ್ಲ. ಸೊ ಹಾಗಾಗಿ ನಾನಿಲ್ಲಿ ಟೈಪ್ ಮಾಡ್ತಾ ಪ್ಲೀಸ್ ಸೊ ನೀವು ಪ್ಲೀಸನ್ನು ಆಪ್ಷನ್ ಹಾಕ್ಲಿಕ್ಕಿಲ್ಲ, ಟ್ರಾನ್ಸ್ಲೇಟ್ ಇಂಟು ಕನ್ನಡ ಅಂತ ಹಾಕಿದ್ರು ಸಾಕು. ಸೊ ಆ ಒಂದು ಕತೆ ನಮಗೆ ಕನ್ನಡದಲ್ಲಿ ಬರುತ್ತೆ. ಸೊ ನೋಡಿ, ನಾನೀಗೇನೆ ಹೇಳಿದ್ದೇನಲ್ಲ. ಸೊ ಒಂದು ವೇಳೆ ಅದೇನಾದರೂ ರಿಲೇಟೆಡ್ ಆಗಿ ಬರಲಿಲ್ಲ ಅಂದರೆ ಸೊ ನಾವೇನು ಮಾಡಬೇಕು, ಆ ಒಂದು ಕಾಪಿನ, ಆ ಒಂದು ಏನು ಸ್ಟೋರಿ ಇದೆಯಲ್ಲ, ಆ ಒಂದು ಸ್ಟೋರಿನ ನಾನು ಕಾಪಿ ಮಾಡಿಕೊಂಡು ಜಸ್ಟ್ ಸೊ ಏನಿಲ್ಲ, ಜಸ್ಟ್ ಟ್ರಾನ್ಸ್ಲೇಟ್ ಇಂಟು ಕನ್ನಡ ಅಂತ ಹಾಕಿದರೆ ಸಾಕು. ಸೊ ನೋಡಿ, ಅದೇ ಬಂದಿದೆ ಕೂಡ. ಸೊ ನಾನು ಜಸ್ಟ್ ಟ್ರಾನ್ಸ್ಲೇಟ್ ಮಾಡಿ ಅಂತ ಹಾಕಿದ್ದಕ್ಕೆ ಅದು ಕೂಡ ಬಂದಾಗಿದೆ. ಸೊ ನಾನೀಗ ಇದನ್ನು ಏನು ಮಾಡಬೇಕು, ಈ ಒಂದನ್ನು ಕಾಪಿ ಮಾಡ್ಕೋಬೇಕು. ಸೊ ನನಗೆ ಈ ಒಂದು ಸ್ಟೋರಿ ಬೇಕಾಗಿದೆ. ಸೊ ನನಗೆ ಎಲ್ಲಿವರೆಗೂ ಬೇಕೋ ಅಲ್ಲಿವರೆಗೂ ಮಾತ್ರ ನಾನು ಇದನ್ನು ಕಾಪಿ ಮಾಡಿಕೊಂಡು, ಒಂದು ಬ್ರೌಸರ್ ಇದೆ. ಸೊ ನೋಡಿ, LUV ವಾಯ್ಸ್ ಅಂತೇಳಿ ಇದನ್ನು ಸರ್ಚ್ ಮಾಡಿ ಫಸ್ಟ್ ಒಂದು ಆಪ್ಷನ್ ಕೊಟ್ಟರೆ ನಮಗೆ ಈ ಒಂದು ವಾಯ್ಸನ್ನು ನಾವು ಅಂದರೆ ಟೆಕ್ಸ್ಟಿಂದ ವಾಯ್ಸನ್ನು ತುಂಬ ಇದ್ದಾವೆ, ಆ್ಯಪ್ಸ್ಗಳಿದ್ದಾವೆ, ಎಷ್ಟೊಂದು ಬ್ರೌಸರ್ಸ್ಗಳು ಕೂಡ ಇದೆ. ಟೆಕ್ಸ್ಟ್ ಸ್ಪೀಚ್ ಅಂತ ಇದೆ. ಸೊ ನೀವು ಪ್ಲೇಸ್ಟೋರ್ಗೆ ಹೋದರೆ ನಿಮಗೆ ಟೆಕ್ಸ್ಟನ್ನು ಕೊಟ್ಟರೆ ಸಾಕು, ನಿಮಗೆ ಏನಾಗುತ್ತೆ, ವಾಯ್ಸನ್ನು ಕೊಡುವಂಥದ್ದು ಸಿಗುತ್ತೆ.
ಸೊ ನಾನೀಗ ಸೈನ್ ಅಪ್ ವಿತ್ ಇಮೇಲನ್ನು ಫಸ್ಟ್ ಟೈಮ್ ಲಾಗಿನ್ ಆಗ್ತಾ ಇದ್ದೀನಿ. ಸೊ ನಾನು ಹಾಗಾಗಿ ಸೈನ್ ವಿತ್ ಗೂಗಲನ್ನು ಕ್ಲಿಕ್ ಮಾಡ್ತೇನೆ. ಸೊ ನಾನು ಮಾಡಿ ತೋರಿಸ್ತೇನೆ. ಸೊ ನೋಡಿ ನಾನೀಗ ಲಾಗಿನ್ ಆಗಿದ್ದೇನೆ. ಸೊ ಲಾಗಿನ್ ಆಗಿ ಡ್ಯಾಶ್ ಬೋರ್ಡ್ ಅಂತ ಆಪ್ಷನ್ ಇರುತ್ತೆ. ಆ ಡ್ಯಾಶ್ ಬೋರ್ಡ್ ಬಂದು ಕ್ಲಿಕ್ ಮಾಡಿದ್ರೆ ಸಾಕು ನಿಮಗೆ ಈ ಥರ ಒಂದು ಆಪ್ಷನ್ ಬರುತ್ತೆ. ನಾನೀಗ ಟೆಕ್ಸ್ಟ್ ಟು ಸ್ಪೀಚ್ ನಾನೇನು ಅಲ್ಲಿ ಕಾಪಿ ಮಾಡ್ಕೊಂಡಿದ್ದೆ ಆ ಒಂದು ಟೆಕ್ಸ್ಟನ್ನು ಇಲ್ಲಿ ಪೇಸ್ಟ್ ಮಾಡಿದರೆ ಸಾಕು. ಸೊ ನೆಕ್ಸ್ಟ್ ನಾನೀಗ ಇದನ್ನು ನಮಗೆ ಯಾವ ಲ್ಯಾಂಗ್ವೇಜಲ್ಲಿ ಬೇಕು ಸೊ ಆ ಲ್ಯಾಂಗ್ವೇಜನ್ನು ಹಾಕ್ಬೇಕು. ನಮಗೆ ಕನ್ನಡದಲ್ಲಿ ಬೇಕು. ಸೊ ಈ ಕನ್ನಡ ಕಂಟೆಂಟ್ ಇರೋದ್ರಿಂದ ಇದನ್ನು ಕನ್ನಡದಲ್ಲಿ ಸೆಲೆಕ್ಟ್ ಮಾಡಿ. ಸೊ ಕನೆಕ್ಟ್ ಮಾಡಿ ಇದು ಒಂದು ಮೇಲ್ ಯಾವುದು ಜೆಂಡರ್ ಯಾವುದ್ರಲ್ಲಿ ಬೇಕು, ಮೇಲ ಫಿಮೇಲ. ಸೊ ನಾನು ಇದನ್ನು ಫೀಮೇಲನ್ನು ಹಾಕ್ತೇನೆ. ಸೊ ನೋಡಿ ನೆಕ್ಸ್ಟ್ ಇಲ್ಲಿ ಜನರೇಟ್ ಸ್ಪೀಚ್ ಅಂತ ಆಪ್ಷನ್ ಇದೆ. ಈ ಒಂದು ಜನರೇಟ್ ಮೇಲೆ ಫಿಟ್ ಮಾಡಬೇಕು. ಸೊ ನೋಡಿ ನಮಗೆ ಆಡಿಯೋ ಕೂಡ ರೆಡಿ ಆಗಿದೆ. ಸೊ ನೋಡಿ ಇದನ್ನು ಈ ಒಂದು ಆಡಿಯೋನ ನೀವು ಏನು ಮಾಡಬೇಕು, ಡೌನ್ಲೋಡ್ ಮಾಡ್ಕೋಬೇಕು. ಸೊ ಜಸ್ಟ್ ಈಗ ಇಲ್ಲಿ 1.1 minute 13 seconds ಇದೆ. ಸೊ ನಮಗೆ ಆ ಒಂದು ಎಲ್ಲಿ ಸ್ಟೋರಿ ಇದೆ ಆ ಸ್ಟೋರಿಗೆ ತಕ್ಕಾಗಿ 1 minute ನಾವು ಇಮೇಜಸನ್ನು ವಿಡಿಯೋ ಕನ್ವರ್ಟ್ ಮಾಡಬೇಕಾಗುತ್ತೆ. ಸೊ ನಾನು ಜಸ್ಟ್ ಸ್ಯಾಂಪಲನ್ನು ತೋರಿಸ್ತಾ ಇದ್ದೇನೆ. ಸೊ ನೋಡಿ ಇದನ್ನು ಈಗ ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೇನೆ. ಸೊ ಇವೆಲ್ಲ ಇಟ್ಕೊಂಡು ನಾನೀಗ ಒಂದು ಎಡಿಟಿಂಗ್ ಸಾಫ್ಟ್ವೇರನ್ನು ಓಪನ್ ಮಾಡಿಕೊಂಡು ಆ ಒಂದು ಎಡಿಟಿಂಗಲ್ಲಿ ಫಾರ್ ಎಕ್ಸಾಂಪಲ್ ಮೊಬೈಲಲ್ಲಿ ಹೋದಾದರೆ ನಾವು ಕೈನ್ ಮಾಸ್ಟರ್ನ ಯೂಸ್ ಮಾಡ್ತೇವೆ. ಸೊ ನಾನು ಕೈನ್ ಮಾಸ್ಟರಲ್ಲಿ ನನಗೆ ಯಾವ ಥರ ಮಾಡಬೇಕಂತ ನಾನು ಇದೇ ಒಂದು ವಿಡಿಯೋದಲ್ಲಿ ಕಂಟಿನ್ಯೂ ಆಗಿ ತಿಳಿಸ್ಕೊಡ್ತೇನೆ. ಸೊ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಈಗ ನಾನು ಆಲ್ರೆಡಿ ಒಂದು ಆ್ಯನಿಮೇಟೆಡ್ ವಿಡಿಯೋ ಮಾಡಬೇಕಂದ್ರೆ ಏನೆಲ್ಲ ಮಾಡಬೇಕಂತ ನಾನು ಆಲ್ರೆಡಿ ಫಸ್ಟ್ ವಿಡಿಯೋದಿಂದ ಸ್ಟಾರ್ಟ್ ಮಾಡಿದ್ದೇನೆ, ಪಾರ್ಟ್ 1ಇಂದ. ಸೊ ನೋಡಿ ನನಗೆ ಈಗ ಆ್ಯನಿಮೇಟೆಡ್ ವಿಡಿಯೋ ಮಾಡಬೇಕಂದ್ರೆ ನಾನೇನು ಹೇಳಿದೆ, ಒಂದು ಸ್ಕ್ರಿಪ್ಟ್ ಇರಬೇಕು. ಸ್ಕ್ರಿಪ್ಟ್ ಆದಮೇಲೆ ಆ ಸ್ಕ್ರಿಪ್ಟಿಗೆ ತಕ್ಕಾಗಿ ಇಮೇಜಸ್ ಬೇಕು. ಆ ಇಮೇಜಸನ್ನು ನಾವು ವಿಡಿಯೋ ಆಗಿ ಕನ್ವರ್ಟ್ ಮಾಡಬೇಕಂದ್ರೆ ಆ್ಯನಿಮೇಟೆಡ್ ಆಗಿ ಆ್ಯನಿಮೇಷನ್ ಆಗಿ ಮಾಡಬೇಕು. ನೆಕ್ಸ್ಟ್ ಸ್ಕ್ರಿಪ್ಟು ಆ್ಯನಿಮೇಷನ್ ಆದಮೇಲೆ ಆ ಸ್ಕ್ರಿಪ್ಟಿಗೆ ವಾಯ್ಸ್ ಬೇಕು. ಸೊ ವಾಯ್ಸ್ ಕೂಡ ನಾವು ಡೌನ್ಲೋಡ್ ಮಾಡಿ ತೋರಿಸಿದ್ದೇನೆ ಯಾವ ಥರ ಎಲ್ಲ ಅಂತ. ಸೊ ಈ ಮೂರನ್ನೇ ಇಟ್ಕೊಂಡು ನಾವು ವಿಡಿಯೋ ಮಾಡಬೇಕು. ಅದಕ್ಕೆ ನಾನೇನು ಮಾಡಿದ್ದೇನೆ, ಕೈನ್ ಮಾಸ್ಟರ್ ಆ್ಯಪನ್ನು ಓಪನ್ ಮಾಡ್ಕೊಂಡಿದ್ದೇನೆ. ಸೊ ಇಲ್ಲಿ ಓಪನ್ ಮಾಡ್ಕೊಂಡ್ಮೇಲೆ ನಮಗೆ ಆ ಒಂದು ಏನು ಆ್ಯನಿಮೇಟೆಡ್ ಮಾಡ್ಕೊಂಡಿದ್ದೀವಿ ಆ ವಿಡಿಯೋನ ಏನು ಮಾಡ್ಕೊಂಡಿದ್ದೀವಿ ಅದನ್ನು ಡೌನ್ಲೋಡ್ ಮಾಡಿ. ನಾನು ಎಲ್ಲನೂ ತೋರಿಸಲ್ಲ, ಜಸ್ಟ್ ಸಿಂಪಲ್ ಆಗಿ. ಸೊ ನಾನೀಗ ಆ್ಯನಿಮೇಟೆಡನ್ನು ನಾನು ಎಲ್ಲಿ ಡೌನ್ಲೋಡ್ ಮಾಡಿ ಸೇವ್ ಮಾಡಿದ್ದೇನೆ. ಸೊ ಆ ವಿಡಿಯೋನ ಒಂದು ಸೆಲೆಕ್ಟ್ ಮಾಡಿದ್ದೇನೆ. ಸೊ ನೋಡಿ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇದನ್ನು ಸ್ಪ್ಲಿಟ್ ಸ್ಕ್ರೀನ್ ಅಂದರೆ ದೊಡ್ಡದಾಗಿ ಮಾಡ್ಕೊಳ್ಳಿ. ಸೊ ನೋಡಿ ಈಗ ನಮಗೆ ಈ ಒಂದು ವಿಡಿಯೋ ಸಿಕ್ಕಿದೆ. ಸೊ ಇದನ್ನು ಏನು ಮಾಡಿ ಜಾಸ್ತಿ ಇದನ್ನು ಮಾಡಿ. ಸೊ ನೋಡಿ ಈಗ ನನಗೆ ಇದು ಜಸ್ಟ್ 5 seconds ಇದೆ. ಸೊ ನಮಗೆ ಇದನ್ನು ಏನಾಗಬೇಕು, ಈಗ ಇದು ಆ ಸ್ಕ್ರಿಪ್ಟ್ ಇರೋದು ನಮಗೆ ಆಡಿಯೋ ಇರೋದು 1 ನಿಮಿಷ ಮೇಲೆ ಇದೆ. ಸೊ ಅಂದರೆ ಮಿನಿಟ್ಸ್ ಡ್ಯೂರೇಷನ್ ಏನಿದೆ, ಟೈಮ್ ಡ್ಯೂರೇಷನ್ 1 ಗಂಟೆ 1 ನಿಮಿಷ ಮೇಲಿದೆ. ಸೊ ಆಗ ನಾವೇನು ಮಾಡಬೇಕು, ಇಮೇಜ್ ಡ್ಯೂರೇಷನನ್ನು ಜಾಸ್ತಿ ಮಾಡ್ಕೋಬೇಕು. ಸೊ ನಾನೀಗ ಇದು ಒಂದನ್ನೇ ತೋರಿಸ್ತಾ ಇದ್ದೀನಿ, ಯಾಕಂದರೆ ನನಗೆ ತುಂಬ ಟೈಮ್ ಹಿಡಿತಾ ಇದೆ ಒಂದು ಮಾಡೋದಕ್ಕೆ. ಸೊ ಹಾಗಾಗಿ ನೀವು ಕೆಲವೊಂದು ಏನು ಒಂದು ಕಂಟೆಂಟನ್ನು ಪಾರ್ಟ್ಸ್ ಆಗಿ ಕನ್ವರ್ಟ್ ಮಾಡಿ ಅದನ್ನೇ ನೀವು ಏನು ಮಾಡಬೇಕು, ಒಂದೊಂದೇ ಇಮೇಜನ್ನು ಡೌನ್ಲೋಡ್ ಮಾಡಿಕೊಂಡು ಅದನ್ನೇ ಆ್ಯನಿಮೇಟ್ ಮಾಡ್ಕೊಂಡು ನೀವು ಮಾಡಬೇಕು. ಸೊ ಸ್ವಲ್ಪ ಸ್ಪೇಷನ್ಸಿಂದ ಮಾಡಬೇಕಾಗುತ್ತೆ ಇಂಥ ವಿಡಿಯೋಗಳನ್ನ. ಸೊ ನಾನೀಗ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ. ನಾನೀಗ ಈ ಸ್ಕ್ರಿಪ್ಟಿಗೆ ಆಡಿಯೋನ ಡೌನ್ಲೋಡ್ ಮಾಡ್ಕೊಂಡಿದ್ದೇನೆ, ಟೆಕ್ಸ್ಟ್ ಟು ಸ್ಪೀಚ್. ಅದನ್ನು ನಾನೀಗ ಸೆಲೆಕ್ಟ್ ಮಾಡ್ಕೋತೇನೆ. ಸೊ ನಾನೀಗ ಆ ಒಂದು ಆಡಿಯೋನ ನಾನು ಸೆಲೆಕ್ಟ್ ಮಾಡ್ಕೊಂಡು ತೋರಿಸ್ತೇನೆ ನಿಮಗೆ, ಪ್ಲೇ ಮಾಡಿ ಯಾವ ಥರ ಆಗುತ್ತೆ ಅಂತೇಳಿ. ಸೊ ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡಬೇಡಿ, ಸ್ಕಿಪ್ ಮಾಡಿದರೆ ಅರ್ಥ ಆಗಲಿಕ್ಕಿಲ್ಲ. ಸೊ ನೋಡಿ, ಸೊ ನಾನೀಗ ವಾಯ್ಸನ್ನು ಆ ವಾಯ್ಸನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಸೊ ನೋಡಿ ಒಂದ್ಸಲ ನಾನೀಗ ಪ್ಲೇ ಮಾಡಿ ತೋರಿಸ್ತೇನೆ. ಒಂದು ವೇಳೆ ಒಂದು ದೂರದ ರಾಜ್ಯದಲ್ಲಿ ಅರವ್ ಎಂಬ ಜಾಣ ಒಂದು ವೇಳೆ ಒಂದು ಕಾಲದಲ್ಲಿ ಒಂದು ದೂರದ ರಾಜ್ಯದಲ್ಲಿ ಅರವ್ ಎಂಬ ಜಾಣ ಮತ್ತು ದಯಾಳು ರಾಜನೊಬ್ಬನಿದ್ದ. ಆತನು ತನ್ನ ರಾಜ್ಯವನ್ನು ನ್ಯಾಯಯುತವಾಗಿ ಮತ್ತು ಕರುಣೆಯಿಂದ ಆಡಿದನು. ಜನರು ಅವನನ್ನು ಬಹಳ ಸೊ ನೋಡಿ ಇದೇ ಥರ ನೀವು ಒಂದೊಂದೇ ನೀವೇನು ಸ್ಕ್ರಿಪ್ಟ್ ಏನು ರೆಡಿ ಮಾಡಿದ್ರೆ ಆ ಸ್ಕ್ರಿಪ್ಟಲ್ಲಿ ಒಂದೊಂದೇ ಇಮೇಜನ್ನು ಆ್ಯನಿಮೇಟ್ ಮಾಡಿಕೊಂಡು ಈ ಥರ ವಿಡಿಯೋನ ಮಾಡಬೇಕು. ಸೊ ಈ ಒಂದು ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಹಾಗೂ ಇದೇ ಥರದ ಕಂಟೆಂಟ್ಗಳಿಗಾಗಿ ನಮ್ಮ ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಚಾನಲ್ನ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಒಂದು ವೇಳೆ ಏನಾದರೂ ಗೈಡ್ ಮಾಡಿದರೆ ಸೊ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಮುಂದಿನ ವಿಡಿಯೋದಲ್ಲಿ ಸರಿಪಡಿಸುವಂಥ ಕೆಲಸ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್.